ನೋಡ್ಬೋದು ಸ್ನೇಹಿತರೆ, ನೀವು ಒಂದು 400 ವರ್ಷಗಳ ಹಿಂದಿನ ಒಂದು ಜಾಮಾ ಮಸೀದಿಯನ್ನು ನೋಡ್ತಾ ಇದ್ದೀರಿ. ಇದು ನಮ್ಮ ಉತ್ತರ ಕರ್ನಾಟಕದ ವಿಜಯಪುರ ಜಿಲ್ಲೆ ಇರುವಂತಹ ದಕ್ಷಿಣ ಭಾರತದ ಪ್ರಮುಖ ಮಸೀದಿಗಳಲ್ಲಿ ಒಂದು ಮಸೀದಿಯಾಗಿದೆ, ಪುರಾತನ ಮಂದಿರ ಆಗಿದೆ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ನನ್ನ ಒಂದು ಚಾನಲ್ಗೆ. ನಾನು ನಿಮ್ಮ ನಾರ್ತ್ ಪ್ರೋ. ವೆಲ್ಕಮ್ ಬ್ಯಾಕ್ ಟು ದಿ ನನ್ನ ಒಂದು ವಿಜಯಪುರದ ಸಂಚಿಕೆಗೆ. ಇವತ್ತು ನಾನು ನಿಮಗೆ ಒಂದು ಭೀಕರ ಯುದ್ಧ ನಡೆದಂತ, ಅದರ ನೆನಪಿಗಾಗಿ ನಿರ್ಮಿಸಿದಂತ ಒಂದು ದಕ್ಷಿಣ ಭಾರತದ ಅತಿ ದೊಡ್ಡ ಮಸೀದಿ ಆದಂತ ಒಂದು ಜಾಮಾ ಮಸೀದಿಗೆ ಬಂದಿದ್ದೀವಿ ಸ್ನೇಹಿತರೆ. ಒಂದು ಜಾಮಾ ಮಸೀದಿಗೆ, ಆ ಒಂದು ಜಾಮಾ ಮಸೀದಿಯನ್ನು ನೋಡೋಣ ಸ್ನೇಹಿತರೆ. ನೋಡ್ತಿರ್ಬೋದು ಸ್ನೇಹಿತರೆ, ನೀವು ಈಗ ಗಮನಿಸ್ತಿರುವ ಒಂದು ದಾರಿ ಯಾವ್ದಪ್ಪ ಅಂದ್ರೆ ಜಾಮಾ ಮಸೀದಿಯ ದಾರಿಯಾಗಿದೆ. ಈ ಒಂದು ಜಾಮಾ ಮಸೀದಿ ಯಾವ ಒಂದು ಕಾರಣಕ್ಕೆ ಕಟ್ಟಿದ್ರಪ್ಪ ಅಂದ್ರೆ 1565 ಜನವರಿ 26ರಂದು ಒಂದು ಇತಿಹಾಸದಲ್ಲೇ ನೆನಪುಳಿಯುವಂತ ಒಂದು ಯುದ್ಧ ಆಗುತ್ತೆ. ಅದು ಯಾವುದಪ್ಪ ಅಂದ್ರೆ ತಾಳಿಕೋಟೆ ಯುದ್ಧ. ತಾಳಿಕೋಟೆ ಯುದ್ಧ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸುಲ್ತಾನರ ಸಾಮ್ರಾಜ್ಯದ ನಡುವೆ ಆಗುತ್ತೆ. ಆ ಒಂದು ಯುದ್ಧದಲ್ಲಿ 1ನೇ ಅಲಿ ಆದಿಲ್ ಶಾ ಅವರು ಈ ಒಂದು ಯುದ್ಧವನ್ನ ಮುನ್ನಡೆಸುತ್ತಿದ್ದಾರೆ. ಆ ಒಂದು ವಿಜಯದ ನೆನಪಿಗಾಗಿ ಈ ಒಂದು ಜಾಮಾ ಮಸೀದಿಯನ್ನ 1576ರಿಂದ 1578 ಈ 2 ವರ್ಷಗಳಲ್ಲಿ ಈ ಒಂದು ಜಾಮಾ ಮಸೀದಿಯನ್ನು ನಿರ್ಮಿಸ್ತಾರೆ ಸ್ನೇಹಿತರೆ. ಆ ಒಂದು ಮಸೀದಿಯನ್ನು ನೋಡೋಣ ಸ್ನೇಹಿತರೆ. ಈ ಒಂದು ಜಾಮಾ ಮಸೀದಿಯಲ್ಲಿ 3 ರೀತಿಯ ರಾಜರು ಕಾರ್ಯನಿರ್ವಹಿಸ್ತಾರೆ. 1ನೇ ಅಲಿ ಆದಿಲ್ ಶಾ, ಮತ್ತು ಈ ಒಂದು ದ್ವಾರದ ಒಂದು ಕಟ್ಟಡವನ್ನು ಔರಂಗಜೇಬ್ ಅವರು ನಿರ್ಮಿಸ್ತಾರೆ. ಒಳಗಡೆ ಇನ್ನೊಂದು ಅತ್ಯುತ್ತಮವಾದಂತ ಒಂದು ಸ್ಮಾರಕದ ಒಳಗಡೆ ಇರುವಂತಹ ಒಂದು ಕಮಾನಿನ ಅಲಂಕಾರವನ್ನು ಮೊಹಮ್ಮದ್ ಆದಿಲ್ ಶಾ ಅವರು ನಿರ್ಮಿಸ್ತಾರೆ. ಆ ಒಂದು ಎಲ್ಲಾ ಒಂದು ಇತಿಹಾಸವನ್ನು ನಾವು ಪಕ್ಕದಲ್ಲಿ ನಿಂತು ಅದರ ಒಂದು ಇತಿಹಾಸವನ್ನು ತಿಳ್ಕೊಳ್ಳೋಣ. ನಡ್ರಿ ಸ್ನೇಹಿತರೆ, ಹೋಗೋಣ. ನೋಡ್ತಿರ್ಬೋದು ಸ್ನೇಹಿತರೆ, ನೀವು 1ನೇ ಅಲಿ ಆದಿಲ್ ಶಾ ಅವರ ಒಂದು ಆಗಿನ ಕಾಲದ ವಾಸ್ತುಶಿಲ್ಪವನ್ನು ಗಮನಿಸುತ್ತಿದ್ದೀರಾ ಸ್ನೇಹಿತರೆ. ನೀವು ಈ ಒಂದು ಜಾಮಿಯಾ ಮಸೀದಿ ದಕ್ಷಿಣ ಭಾರತದ ಪ್ರಧಾನ ಮಸೀದಿಗಳಲ್ಲಿ ಈ ಒಂದು ಜಾಮಾ ಮಸೀದಿ ಸಹ ಒಂದಾಗಿದೆ ಸ್ನೇಹಿತರೆ. ನೋಡ್ಬೋದು, ಇದು ಒಂದು ಯುದ್ಧದ ಗೆಲುವಿಗಾಗಿ ನಿರ್ಮಿಸಿದಂತ ಒಂದು ಮಸೀದಿಯನ್ನು ನೀವು ಗಮನಿಸುತ್ತಿದ್ದೀರಾ ಸ್ನೇಹಿತರೆ. ನೋಡ್ಬೋದು, ಅತ್ಯುತ್ತಮವಾದ ಮಸೀದಿಯಲ್ಲಿ ನೀವು ನೋಡ್ತಾ ಇದ್ದೀರಾ. ಇದರಲ್ಲಿ ಸುಮಾರು 2500ರಿಂದ 4000 ಜನರು ಒಮ್ಮೆಲೆ ಒಂದೇ ಟೈಮಿಗೆ ಇಲ್ಲಿ ಪ್ರಾರ್ಥನೆ ಸಲ್ಲಿಸಬಹುದು ಸ್ನೇಹಿತರೆ. ಅಂತ ಒಂದು 1 ಲಕ್ಷ ಚದರ ಅಡಿ ಇರುವಂತ ಜಾಮಾ ಮಸೀದಿಯ ಹೊರಾಂಗಣವನ್ನು ನೀವು ಗಮನಿಸ್ತಾ ಇದ್ದೀರಾ ಸ್ನೇಹಿತರೆ. ನೋಡ್ಬೋದು ನೀವು. ಸ್ನೇಹಿತರೆ, ನೀವು ಗಮನಿಸೋದೇನಪ್ಪಾ ಅಂದ್ರೆ ಈ ಒಂದು ಆದಿಲ್ ಶಾಹಿಗಳು ತುರ್ಕಿಸ್ತಾನದ ಮೂಲದವರು ಎಂಬುದನ್ನ ನಾವು ಈ ಒಂದು ಗಮನದಲ್ಲಿ ನೋಡಬಹುದು. ಮೇಲ್ಗಡೆ ನೋಡಿ, ಆ ಒಂದು ಮೇಲ್ಗಡೆ ಇರೋ ಒಂದು ಇದನ್ನು ನೋಡಿದಾಗ ನಮ್ಗೆ ಏನು ಅನ್ಸುತ್ತೆ ಅಂದ್ರೆ ತುರ್ಕಿಸ್ತಾನದ ಒಂದು ಲಾಂಛನ ಯಾವುದೇ ಇದೆ, ಬಾವುಟದ ಲಾಂಛನ, ಅದೇ ರೀತಿಯ ಒಂದು ಲಾಂಛನ ಇಲ್ಲಿ ಕಾಣುತ್ತೆ. ಆದ್ರಿಂದ ಇದನ್ನ ನಾವು ನೋಡಿ ಗಮನಿಸಬಹುದಾದ್ರೆ ಈ ಒಂದು ಆದಿಲ್ ಶಾಹಿಗಳು ತುರ್ಕಿಸ್ತಾನದ ಮೂಲದಿಂದ ಬಂದವರಾಗಿರ್ಬೋದು ಅನ್ನೋ ವಿಷಯವನ್ನು ನಾವು ಇಲ್ಲಿ ತಿಳ್ಕೋಬಹುದು ಸ್ನೇಹಿತರೆ. ನೋಡ್ಬೋದು, ಈ ಗುಮ್ಮಟದ ಮೇಲಿರುವಂತಹ ಒಂದು ಅಲಂಕೃತಿಗಳನ್ನು ನೋಡಬಹುದು. ನೋಡಿ ಯಾವ ರೀತಿ ಈ ವಾಸ್ತುಶಿಲ್ಪವು ಆಗಿನ ಕಾಲದ ಒಂದು ಜಾಮಿಯಾ ಮಸೀದಿ ಅಥವಾ ಜಾಮಾ ಮಸೀದಿಯನ್ನು ಸುಂದರಗೊಳಿಸಿದೆ ಎಂಬುದನ್ನು ನೋಡಬಹುದು ಸ್ನೇಹಿತರೆ. ನೀವು ನೋಡಬಹುದು ಸ್ನೇಹಿತರೆ, ನೀವು ಜಾಮಿಯಾ ಮಸೀದಿಯಲ್ಲಿ ಇರುವಂತ ಮುಂಭಾಗದಲ್ಲಿರುವ 7 ಕಮಾನುಗಳಲ್ಲಿ ಇದು ಸೆಂಟ್ರಲ್ ಇರುವಂತಹ ಮಧ್ಯಭಾಗದಲ್ಲಿರುವಂತಹ ಕಮಾನ್ನ ಚಿತ್ರಕಲೆಯನ್ನು ನೀವು ಗಮನಿಸಬಹುದು ಸ್ನೇಹಿತರೆ. ಈ ಒಂದು ಜಾಮಿಯಾ ಮಸೀದಿಯಲ್ಲಿ ಮುಂಭಾಗದಲ್ಲಿ 7 ಕಮಾನುಗಳನ್ನು ನೀವು ಗಮನಿಸಬಹುದು ಸ್ನೇಹಿತರೆ. ನೀವು ನೋಡಬಹುದು ಸ್ನೇಹಿತರೆ. ಈ ಒಂದು ಮಧ್ಯದ ಕಮಾನ್ನ ಶಿಲ್ಪಕಲೆಯನ್ನು ಗಮನಿಸಬಹುದು ಸ್ನೇಹಿತರೆ. ಅದರ ಒಂದು ವಾಸ್ತುಶಿಲ್ಪವನ್ನು ಗಮನಿಸಬಹುದು ಸ್ನೇಹಿತರೆ. ನೀವು ನೋಡಬಹುದು ಸ್ನೇಹಿತರೆ, ನೀವು ಜಾಮಿಯಾ ಮಸೀದಿಯಲ್ಲಿರುವಂತಹ ವಾಸ್ತುಶಿಲ್ಪವನ್ನು, ಕಮಾನುಗಳ ಒಂದು ಭವ್ಯತೆಯನ್ನು.
ಅಂಶವನ್ನು ನೀವು ಗಮನಿಸುತ್ತಿದ್ದೀರಾ ಸ್ನೇಹಿತರೆ. ಈ ಮಿಹರಬ್ ಅಂದ್ರೆ ಏನಪ್ಪಾ ಅಂದ್ರೆ ಇದು ಕಿಬ್ಲಾ ದಿಕ್ಕನ್ನು ಸೂಚಿಸುವಂತ ಒಂದು ಮಿಹ್ರಬ್ ಆಗಿದೆ. ಕಿಬ್ಲಾ ದಿಕ್ಕಪ್ಪ ಅಂದ್ರೆ ಮೆಕ್ಕಾದ ಕಾಬಲ ಒಂದು ದಿಕ್ಕನ್ನು ಸೂಚಿಸುವಂತ ಒಂದು ಮಿಹ್ರಬ್ ಆಗಿದೆ. ಈ ಒಂದು ಕಲಾಕೃತಿಯನ್ನು ನಾವು ನೋಡ್ತಾ ಇರ್ಬೋದು ಸ್ನೇಹಿತರೆ. ಇದರ ಬಲಭಾಗದಲ್ಲಿ ಅಲ್ಲಾಹ ಮತ್ತು ಎಡಭಾಗದಲ್ಲಿ ಮೊಹಮ್ಮದ್ ಅವರ ಒಂದು ಹೆಸರನ್ನು, ಮೊಹಮ್ಮದ್ ಪೈಗಂಬರ್ ಅವರ ಹೆಸರನ್ನು ಕೆತ್ತಲಾಗಿದೆ ಸ್ನೇಹಿತರೆ. ಈ ಅಲ್ಲಾಹ ಅಂದ್ರೆ ಇಸ್ಲಾಮಿಕ್ ಸಂಪ್ರದಾಯದಲ್ಲಿ ಅಲ್ಲಾಹನೊಬ್ಬನೇ ಅನ್ನೋ ಒಂದು ಅಂಶವನ್ನು ಗಮನಿಸುತ್ತೆ. ಈ ಕಡೆ ಎಡಗಡೆಯಲ್ಲಿ ಮೊಹಮ್ಮದ್ ಅವರ ಒಂದು ಹೆಸರನ್ನು ನೋಡಬಹುದು. ಮೊಹಮ್ಮದ್ ಅವರು ಒಂದು ಕೊನೆಯ ಪ್ರವಾದಿ, ಆದ್ದರಿಂದ ಅವರ ಒಂದು ಹೆಸರನ್ನು ಇಲ್ಲಿ ಒಂದು ಕೆತ್ತಲಾಗಿದೆ. ಇದು ಒಂದು ಅರೇಬಿಕ್ ಶೈಲಿಯ ಕ್ಯಾಲಿಗ್ರಫಿಯನ್ನು ಒಳಗೊಂಡಂತ ಒಂದು ಮಿಹರಬ್ ಆಗಿದೆ. ಇದನ್ನು ನೀವು ಜಾಮಿಯಾ ಮಸೀದಿಗೆ ಬಂದ ಸಂದರ್ಭದಲ್ಲಿ ವೀಕ್ಷಣೆ ಮಾಡಬಹುದು ಸ್ನೇಹಿತರೆ, ನೋಡಬಹುದು ನೀವು. ಇದು ಚಿನ್ನದ ಬಣ್ಣದಿಂದ ಲೇಪನೆ ಮಾಡಿದಂತ ಒಂದು ಮಿಹರಬ್ ಆಗಿದೆ. ಇದನ್ನ ಜಾಮಾ ಮಸೀದಿಯ ಒಂದು ಹೃದಯ ಭಾಗದಲ್ಲಿ ನಾವು ಗಮನಿಸಬಹುದು ಸ್ನೇಹಿತರೆ. ಇದರ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಇದರಲ್ಲಿ ನಿಂತು ಮಾತಾಡಿದರೆ ಇದರ ಪ್ರತಿಧ್ವನಿ ಈ ಒಂದು ಮಸೀದಿಯ ಹಿಂದೆಲ್ಲ ನೋಡುವಂತ ಒಂದು ವಾಸ್ತುಶಿಲ್ಪವನ್ನು ಈ ಒಂದು ಮಿಹರಬ್ ಹೊಂದಿದೆ ಸ್ನೇಹಿತರೆ. ಇದನ್ನು 1ನೇ ಅಲಿ ಅದಿಲ್ ಶಾ ಅವರು ಕಟ್ಟಿದ್ದಾರೆ ಅನ್ನೋದನ್ನು ನೋಡಬಹುದು ನಾವು. ಈ ಒಂದು ಮಿಹರಬ್ ಅರೇಬಿಕ್ ಶೈಲಿಯ ಕ್ಯಾಲಿಗ್ರಫಿಯನ್ನು ಹೊಂದಿದೆ ಸ್ನೇಹಿತರೆ. ಇದು 450 ವರ್ಷಗಳ ಹಳೆಯದಾದರೂ ಸಹ ತನ್ನ ಒಂದು ಕಾರ್ಯವೈಭವವನ್ನು ಹರಡಿದೆ ಸ್ನೇಹಿತರೆ. ಈ ಒಂದು ಮಿಹರಬ್ ಅನ್ನು ಒಂದು ಸಾವಿರಾರು ಜನರು ಪ್ರತಿದಿನ ಬರ್ತಾ ಇರ್ತಾರೆ ಸ್ನೇಹಿತರೆ. ಇದೇ ಒಂದು ಸ್ಥಳದಲ್ಲಿ ಸಾವಿರಾರು ರಾಜರುಗಳು, ಅತಿ ದೊಡ್ಡ ರಾಜರುಗಳು ಇಲ್ಲೇ ಒಂದು ಇಸ್ಲಾಮಿಕ್ ಸಂಪ್ರದಾಯವನ್ನು ಹರಡಿದ್ದಾರೆ, ಪ್ರಚಾರಪಡಿಸಿದ್ದಾರೆ ಸ್ನೇಹಿತರೆ. ಹಲವಾರು ರಾಜರು ಇಲ್ಲೇ ಪ್ರಾರ್ಥನೆ ಮಾಡಿರುವುದನ್ನು ನಾವು ಗಮನಿಸಬಹುದು ಸ್ನೇಹಿತರೆ. ನೋಡಿ, ಈ ಒಂದು ಮಿಹ್ರಬ್ ಅನ್ನು ಹೊಂದಿದ್ದೀರಾ ಸ್ನೇಹಿತರೆ. ಮಿಹ್ರಬ್ ಅಂದ್ರೆ ಏನಪ್ಪಾ ಅಂದ್ರೆ ಇದು ಒಂದು ಕಿಬ್ಲದ ದಿಕ್ಕನ್ನು ಸೂಚಿಸುವಂತ ಒಂದು ವಾಸ್ತುಶಿಲ್ಪವಾಗಿದೆ ಸ್ನೇಹಿತರೆ. ಈ ಒಂದು ವಾಸ್ತುಶಿಲ್ಪದಿಂದ ಇದು ಏನಪ್ಪಾ ತಿಳಿಸಿಕೊಡಿಸುತ್ತೆ ಅಂದ್ರೆ ಇಸ್ಲಾಮಿಕ್ ಸಂಪ್ರದಾಯದಲ್ಲಿ ಕಿಬ್ಲಾ ದಿಕ್ಕಿಗೆ ಪ್ರಾರ್ಥನೆ ಮಾಡುವ ಒಂದು ಅಂಶವನ್ನು ನಾವು ಗಮನಿಸಬಹುದು. ಆ ಒಂದು ಅಂಶದಿಂದ ಮೆಕ್ಕದ ಕಾಬಾ ದಿಕ್ಕಿಗೆ ಈ ಒಂದು ಮಿಹ್ರಬ್ ಅನ್ನು ನಾವು ಪ್ರಸ್ತುತಪಡಿಸಬಹುದು ಸ್ನೇಹಿತರೆ. ಆ ಒಂದು ಮಿಹ್ರಬ್ 450 ವರ್ಷಗಳ ಕಾಲ ಇನ್ನೂ ತನ್ನ ಒಂದು ವಾಸ್ತುಶಿಲ್ಪವನ್ನು ಮಾಡುತ್ತಾ ಇದೆ ನೋಡಬಹುದು ಸ್ನೇಹಿತರೆ. ನೋಡಿ, ಒಂದು ಚಿನ್ನದ ಬಣ್ಣದಿಂದ ಲೇಪನ ಮಾಡಿದಂತಹ ಅರೇಬಿಕ್ ಶೈಲಿಯ ಕ್ಯಾಲಿಗ್ರಫಿಯನ್ನು ನೋಡಬಹುದು ಸ್ನೇಹಿತರೆ. ಈ ಒಂದು ವಿಜಯಪುರದ ಜಾಮಾ ಮಸೀದಿಯಲ್ಲಿರುವಂತಹ ಒಂದು ಮಿಹ್ರಬ್ ಅನ್ನು ನೋಡಿದರೆ ಈ ಮಿಹ್ರಬ್ ಯಾವ ರೀತಿ ಒಂದು ಭವ್ಯವಾಗಿದೆ, ಚಿನ್ನದ ಬಣ್ಣದಿಂದ ಕೂಡಿದೆ ಅಂತ ನೋಡಬಹುದು ಸ್ನೇಹಿತರೆ. ಈ ಒಂದು ಜಾಮಾ ಮಸೀದಿಯಲ್ಲಿ 2500ರಿಂದ 4000 ಜನಗಳು ಒಟ್ಟೊಟ್ಟಿಗೆ ಪ್ರಾರ್ಥನೆ ಕೈಗೊಳ್ಳುತ್ತದೆ ಸ್ನೇಹಿತರೆ. ಅಂತ ಒಂದು ಬೃಹತ್ ಆಕಾರದ ದಕ್ಷಿಣ ಭಾರತದಲ್ಲಿ ಒಂದು ಪ್ರಮುಖವಾದಂತಹ ಪ್ರಾರ್ಥನೆ ಮಂದಿರ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಈ ಒಂದು ಇಸ್ಲಾಮಿಕ್ ವಾಸ್ತುಶಿಲ್ಪದಕ್ಕೆ ಒಂದು ಅತ್ಯುತ್ತಮ ಗರಿಯನ್ನು ನೀಡುವಂತಹ ಮಸೀದಿಯಾಗಿದೆ. ನೀವು ಯಾವಾಗಾದ್ರೂ ವಿಜಯಪುರಕ್ಕೆ ಬಂದಾಗ ಇದನ್ನ ತಪ್ಪದೇ ಭೇಟಿ ನೀಡಿ ಸ್ನೇಹಿತರೆ. ನೋಡ್ತಿರ್ಬೋದು ಸ್ನೇಹಿತರೆ, ನೀವು ಜಾಮಾ ಮಸೀದಿಯಲ್ಲಿ ಈ ರೀತಿಯ ಒಂದು ಪ್ಲೇಸ್ ಅನ್ನು ನೋಡ್ತೀರಾ. ಇದು 2000+ ಒಂದು ಗೆರೆಗಳಿವೆ ಸ್ನೇಹಿತರೆ. ಈ ಗೆರೆಗಳನ್ನ ಔರಂಗಜೇಬನ ಕಾಲದಲ್ಲಿ ಎದುರಿಸಲಾಗಿತ್ತು ಸ್ನೇಹಿತರೆ. ಇದು ಏನಪ್ಪಾ ಸೂಚಿಸುತ್ತೆ ಅಂದ್ರೆ ಒಬ್ಬ ನಿರ್ದಿಷ್ಟ ವ್ಯಕ್ತಿಗೆ ತಾನು ಪ್ರಾರ್ಥನೆ ನಡೆಯಲು ನಿಗದಿಪಡಿಸಿದಂತ ಸ್ಥಳದ ಅವಕಾಶವನ್ನು ಈ ಒಂದು ಲೈನ್ಗಳು ತಿಳಿಸುತ್ತವೆ ಸ್ನೇಹಿತರೆ. ನೋಡಬಹುದು 450 ಅಂದ್ರೆ 450 ಇಯರ್ಸ್ ಆದ್ರೂ ಈ ಒಂದು ಬಣ್ಣ ಮಾಸಿ ಹೋಗಿಲ್ಲ ಸ್ನೇಹಿತರೆ. ನೋಡ್ತಿರ್ಬೋದು ಇದು ಯಾವ ರೀತಿ ಒಂದು ಇದೆ ಎಂಬುದನ್ನ ಗಮನಿಸಬಹುದು ಸ್ನೇಹಿತರೆ. ಓಹೋ, ಇದು ಬಂಡೆ ಅನ್ಸುತ್ತೆ ಸ್ನೇಹಿತರೆ. ಬಂಡೆ ಸ್ನೇಹಿತರೆ, ಇದು ಪೇಂಟ್ ಅಲ್ಲ ಸ್ನೇಹಿತರೆ, ಬಂಡೆ ಇದೆ. ಇದು ಪೇಂಟ್ ಅಲ್ಲ ಸ್ನೇಹಿತರೆ, ಬಂಡೆ ಇದೆ. ಇದು ಏನ್ ಸೂಚಿಸುತ್ತೆ ಅಂದ್ರೆ ಒಬ್ಬ ವ್ಯಕ್ತಿ ನಿರ್ದಿಷ್ಟವಾದ ಒಂದು ಇದೇ ಪ್ಲೇಸ್ ಅಲ್ಲಿ ಪ್ರಾರ್ಥನೆ ಗೈಬೇಕು ಅನ್ನೋದು ಒಂದು ಅಂಶವನ್ನು ಈ ಒಂದು ಕಲಾಕೃತಿ, ಶಿಲ್ಪಕೃತಿ ತಿಳಿಸುತ್ತೆ ಸ್ನೇಹಿತರೆ. ಈ ಒಂದು ಇದನ್ನ ಔರಂಗಜೇಬನ ಕಾಲದಲ್ಲಿ ಚಿತ್ರಿಸಲಾಗಿತ್ತು ಎಂಬ ಒಂದು ಅಂಶವನ್ನು ನಾವು ತಿಳಿತೀವಿ ಸ್ನೇಹಿತರೆ. ಇದು 250+ ಒಂದು ಹೊಂದಿದೆ ಎಂಬುದನ್ನು ನಾವು ಇತಿಹಾಸದ ಒಂದು ಪುಸ್ತಕಗಳಲ್ಲಿ ಓದಬಹುದು ಸ್ನೇಹಿತರೆ. ಸ್ನೇಹಿತರೆ, ನಾವು ಈಗ ಜಾಮಾ ಮಸೀದಿಯಲ್ಲಿರುವಂತಹ ಒಂದು ಮಧ್ಯದಲ್ಲಿರುವಂತಹ ಗುಮ್ಮಟಕ್ಕೆ ಹೋಗ್ತಾ ಇದ್ದೀವಿ. ಆ ಒಂದು ಗುಮ್ಮಟನ ವೀಕ್ಷಣೆ ಮಾಡೋಣ ಬನ್ನಿ. ನೋಡಬಹುದು ಸ್ನೇಹಿತರೆ, ನೀವು ಈ ಒಂದು ಸರಪಳಿ ಏನ್ ಕಾಣ್ತಿದೆ ಸ್ನೇಹಿತರೆ, ಕಬ್ಬಿಣದ ಸರಪಳಿ. ಔರಂಗಜೇಬನ ಒಂದು ಆಡಳಿತದ ಸಂದರ್ಭದಲ್ಲಿ ಇದನ್ನು ವಶಪಡಿಸಿಕೊಂಡಂತ ಸಂದರ್ಭದಲ್ಲಿ ಅವನ ಒಂದು ಕಾಲದಲ್ಲಿ ಇದನ್ನ ಚಿನ್ನದ ಸರಪಳಿಯಾಗಿ ಇದನ್ನ ಬಿಟ್ಟಿದ್ರಂತೆ. ಅವನು ಈ ಒಂದು ಸಾಮ್ರಾಜ್ಯ ಬಿಟ್ಟು ಬಂದ ನಂತರ, ಈ ಒಂದು ಸ್ಥಳವನ್ನು ಬಿಟ್ಟದ ನಂತರ ಅದನ್ನ ತನ್ನ ಜೊತೆಗೆ ಕೊಂಡೊಯ್ತಾನೆ ಅನ್ನೋ ಒಂದು ಇತಿಹಾಸದ ಅಂಶಗಳನ್ನು ನಾವು ಈ ಒಂದು ಕಬ್ಬಿಣದ ಸರಪಳಿಯ ಅಂಶವನ್ನು ಗಮನಿಸಬಹುದು ಸ್ನೇಹಿತರೆ. ನೋಡಬಹುದು ಎಂತ ಒಂದು ಅದ್ಭುತವಾದ ಇಸ್ಲಾಮಿಕ್ ಪವಿತ್ರವಾದಂತ ನಾವು ಜಾಮಾ ಮಸೀದಿ ಇಲ್ಲಿದ್ದೀವಿ ನೋಡಬಹುದು ಸ್ನೇಹಿತರೆ. ಆ ಒಂದು ಮಿಹ್ರಬ್ನ ಒಳಗಡೆ ನೋಡಿದೀವಿ ನಾವು ಮೊಹಮ್ಮದ್ ಅವರ ಹೆಸರು ಮತ್ತೆ ಇಸ್ಲಾಂ ಅಲ್ಲನ ಹೆಸರು ಇದೆ. ಅದ್ರ ಜೊತೆಗೆ ಕುರಾನಿನ ಒಂದು ಆಯತ್ಗಳು ಸಹ ಒಂದು ಮಿಹ್ರಬ್ನಲ್ಲಿ ಇದೆ ನೋಡಬಹುದು. ನೋಡಿ, ಈ ಒಂದು ಗುಂಬಾಜ್ನ ಸುತ್ತಲೂ ನೀವು ನೋಡಬಹುದು.
ನೋಡಿ ಆ ಒಂದು ಉತ್ತನೆಯ ಒಂದು ಕಮಾನುಗಳಲ್ಲಿ ಐಲಿಸ್ನ ಒಂದು ಹಳದಿ, ಹಸಿರು, ನೀಲಿಯ ಒಂದು ಬಣ್ಣಗಳನ್ನು ಗಮನಿಸಬಹುದು ಸ್ನೇಹಿತರೆ. ಯಾವ ರೀತಿ ಒಂದು ಡಿಸೈನ್ ಮಾಡಿದ್ದಾರೆ ಆಗಿನ ಒಂದು ವಾಸ್ತುಶಿಲ್ಪಕಾರರು ಎಂಬುದನ್ನು ನಾವು ಗಮನಿಸಬಹುದು ಸ್ನೇಹಿತರೆ. ಆ ಒಂದು ಡಿಸೈನ್ ಈ ಒಂದು ಜಾಮಿಯಾ ಮಸೀದಿಯ ಸೆಂಟರ್ ನಲ್ಲಿ ಮಧ್ಯಭಾಗದಲ್ಲಿರುವಂತಹ ಗುಂಬಾಜಿಗೆ ಒಂದು ಅತ್ಯುತ್ತಮ ಕಳೆಯನ್ನು ನೀಡುತ್ತೆ ಸ್ನೇಹಿತರೆ. 4 ಕಡೆ ನೀವು ಗಮನಿಸಬಹುದು ನೋಡಿ. ಈ ಒಂದು ಕಮಾನಿನ ಅದ್ಭುತವಾದಂತಹ ದೃಶ್ಯ ನೋಡ್ತಾ ಇದ್ದೀರಾ ನೀವು. ನೋಡಬಹುದು. ಅದರಲ್ಲಿ ನಾನು ತಿಳಿಸಿದಾಗೆ ಇಸ್ಲಾಮಿಕ್ ಸಂಪ್ರದಾಯದ ಪ್ರಕಾರ ಅಲ್ಲನೊಬ್ಬನೇ ಆರಾಧನೆಗೆ ಯೋಗ್ಯ ಎಂಬುದನ್ನು ಆಗಿರ್ಬೋದು, ಮತ್ತೆ ಇಸ್ಲಾಂ ಧರ್ಮದ ಕೊನೆಯ ಪ್ರವಾದಿಯಾದಂತಹ ಮೊಹಮ್ಮದ್ ಅವರ ಹೆಸರನ್ನು ಸಹ ಇದರಲ್ಲಿ ಕೆತ್ತಲಾಗಿದೆ. ಅದನ್ನು ಬಿಟ್ಟಂತ ಸಂದರ್ಭದಲ್ಲಿ ಕುರಾನಿನ ಆಯತ್ತುಗಳನ್ನು ಸಹ ಒಂದು ಅದರಲ್ಲಿ ಕ್ಯಾಲಿಯೋಗ್ರಫಿ, ಅರೇಬಿಕ್ ಸಂಪ್ರದಾಯದ ಒಂದು ಕ್ಯಾಲಿಯೋಗ್ರಫಿಯನ್ನು ಈ ಒಂದು ಜಾಮಿಯಾ ಮಸೀದಿಯಲ್ಲಿ ಕೆತ್ತಲಾಗಿದೆ ಸ್ನೇಹಿತರೆ. ನೋಡಬಹುದು 4 ಕಡೆ ಒಂದು ಟೈಲಿಸ್ ನಿಂದ ಮಾಡಿದಂತ ಒಂದು ಕಮಾನುಗಳ ಚಿತ್ರಗಳನ್ನು ಗಮನಿಸಬಹುದು ಸ್ನೇಹಿತರೆ ನೀವು ನೋಡಿ. ನೋಡಬಹುದು ಸ್ನೇಹಿತರೆ. ಈ ಒಂದು ಅಂಶಕ್ಕೆ ಜಾಲಿ ಅಂತ ಹೇಳ್ತಾರೆ ಸ್ನೇಹಿತರೆ. ಜಾಲಿ ಮೀನ್ಸ್ ಜಾಮಿಯಾ ಮಸೀದಿ ಒಳಗಡೆ ಬೆಳಕು ಮತ್ತು ಗಾಳಿ ಸರಳವಾಗಿ ಇದು ಬರಲಿ ಎಂಬ ಕಾರಣಕ್ಕೆ ಈ ಒಂದು ಜಾಮಿಯಾ ಮಸೀದಿಯ ಕಮಾನುಗಳ ಪ್ರತಿಯೊಂದು ಕಮಾನುಗಳಲ್ಲಿ ಈ ಒಂದು ಜಾಲಿಗಳ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಸ್ನೇಹಿತರೆ. ಈ ಒಂದು ಜಾಲಿಗಳ ಮುಖಾಂತರ ಬೆಳಕು ಗಾಳಿ ಸರಳವಾಗಿ ಸುಗಮವಾಗಿ ಜಾಮಿಯಾ ಮಸೀದಿಯ ತುಂಬೆಲ್ಲ ಹರಡುತ್ತದೆ ಸ್ನೇಹಿತರೆ. ಗೊತ್ತಾ ಅದ್ಭುತವಾಗಿದೆ ಸ್ನೇಹಿತರೆ. ನೀವು ಒಂದ್ಸಾರಿ ತಪ್ಪದೆ ವಿಜಯಪುರಕ್ಕೆ ಬಂದಾಗ ತಪ್ಪದೆ ಭೇಟಿ ನೀಡಿ. ಈ ಒಂದು ಆಗಿನ ಕಾಲದ ಆದಿಲ್ ಶಾಹಿ ವಂಶದಲ್ಲಿರುವಂತ ಆದಿಲ್ ಶಾಹಿ ಸಾಮ್ರಾಜ್ಯದ ಕಾಲದಲ್ಲಿದ್ದಂತ ವಾಸ್ತುಶಿಲ್ಪದ ಸೊಬಗನ್ನು ನಾವು ಈ ಒಂದು ಜಾಮಾ ಮಸೀದಿಯಲ್ಲಿ ಗಮನಿಸಬಹುದು ಸ್ನೇಹಿತರೆ. ಈ ಒಂದು ಜಾಮಾ ಮಸೀದಿ ನಿಮಗೆ ಹೇಗೆ ಅನಿಸ್ತು ಎಂಬುದನ್ನು ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ತಪ್ಪದೇ ಮರಿಬೇಡಿ ಅಂತ ಹೇಳ್ತೀನಿ. ಇದೇ ರೀತಿಯ ಒಂದು ವಿಜಯಪುರದ ಮಗದೊಂದು ಅತಿ ಅದ್ಭುತವಾದ ಇತಿಹಾಸವುಳ್ಳ ಮತ್ತೊಂದು ಸೀರೀಸ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಿಡಿಯೋ ನೋಡೋದಕ್ಕೆ. ಟೇಕ್ ಕೇರ್, ಲವ್ ಯು ಗೈಸ್.